ಶ್ರೀ ಗುರುಭ್ಯೋ ನಮಃ. ಇನ್ನು ಮುಂದೆ ಶ್ರೀ ಸೂಕ್ತದ ವಿವರವನ್ನು ನೋಡೋಣ. ಈಗಾಗಲೇ ನಾವು ಅಂಬರಣಿ ಸೂಕ್ತವನ್ನು ನೋಡಿ ಮುಗಿಸಿದ್ದೇವೆ. ಈ ಅಂಬರಣಿ ಸೂಕ್ತ ಮತ್ತು ಶ್ರೀ ಸೂಕ್ತ ಇವುಗಳನ್ನು ಯಾತಕ್ಕಾಗಿ ಉಪಯೋಗ ಮಾಡ್ತಾರೆ ಅನ್ನೋದನ್ನ ಈ ಹಿಂದೆ ನಾನು ಹೇಳಿದ್ದೆ. ಅದರಲ್ಲಿ ಸಂಪ್ರದಾಯದಲ್ಲಿ ಭೇದ ಇರುವಂತೆ ಕಾಣಿಸ್ತದೆ. ದೇವರ ಮೇಲಿರುವ ನಿರ್ಮಾಲ್ಯ, ತುಳಸಿ, ಹೂವು ಇತ್ಯಾದಿಗಳನ್ನು ವಿಸರ್ಜಿಸಲಿಕ್ಕೆ ಅಹಂ ರುದ್ರೇಭಿಹಿ ಅನ್ನುವಂತಹ ಅಂಬರಣಿ ಸೂಕ್ತವನ್ನು ಪಠಿಸಬೇಕು. ಅದಾದ್ಮೇಲೆ ನಿರ್ಮಾಲ್ಯ ಅಭಿಷೇಕ ಮಾಡಲಿಕ್ಕೆ ಪುರುಷ ಸೂಕ್ತ ಮತ್ತು ಋಷಭ ಸೂಕ್ತವನ್ನು ಪಠನ ಮಾಡಬೇಕು ಅಂತ ಇದು ಒಂದು ಅಭಿಪ್ರಾಯ ಒಂದು ಪುಸ್ತಕದಲ್ಲಿ ಕಾಣಿಸ್ತದೆ. ಇನ್ನು ಕೆಲವು ಬೇರೆ ಪುಸ್ತಕಗಳಲ್ಲಿ ಇನ್ನೊಂದು ಪದ್ಧತಿಯೇ ಕಾಣಿಸ್ತದೆ. ಶ್ರೀ ಸೂಕ್ತ ಮತ್ತು ಅಂಬರಣಿ ಸೂಕ್ತದಿಂದ ಆ ಭಗವಂತನ ಮೇಲಿರುವಂತಹ ನಿರ್ಮಾಲ್ಯ, ತುಳಸಿ, ಹೂವು ಇತ್ಯಾದಿಗಳನ್ನು ವಿಸರ್ಜಿಸಬೇಕು. ಅದಾದ ಮೇಲೆ ಋಷಭಂ ಮಾಸಮಾನಾಂ ಅಂತ ಸಪತ್ತಘ್ನ ಸೂಕ್ತ, ಅದರಿಂದ ನಿರ್ಮಾಲ್ಯದ ಅಭಿಷೇಕವನ್ನು ಮಾಡಬೇಕು ಅಂತ ಹೀಗೆ ಕೆಲವು ಕಡೆ ಪದ್ಧತಿ ಕಂಡು ಬರ್ತದೆ. ಈ ವ್ಯತ್ಯಾಸವನ್ನು ನಾವು ಅನಿವಾರ್ಯವಾಗಿ ಒಪ್ಕೊಳ್ಬೇಕು. ಹೊರತು ಅದರೊಂದು ಏಕರೂಪತೆಯನ್ನು ತರುವುದು ಕಷ್ಟನೇ. ಅಂತೂ ಶ್ರೀ ಸೂಕ್ತವನ್ನು ಪೂಜಾ ಕಾಲದಲ್ಲಿ ಉಪಯೋಗ ಮಾಡ್ತಾರೆ. ಅದು ಯಾತಕ್ಕಾದರೂ ಮಾಡಲಿ, ಪೂಜಾ ಆರಂಭದಲ್ಲಿ ಕೆಲವರು ಪಠನ ಮಾಡುವುದಂತೂ ಇದ್ದೇ ಇದೆ. ನಿರ್ಮಾಲ್ಯ ವಿಸರ್ಜನೆಗಾದರೂ ಮಾಡಲಿ, ಮತ್ತೆ ಯಾವುದೇ ಕಾರಣಕ್ಕಾಗಿ ಮಾಡಲಿ ಅಂತೂ ಅದರ ಅರ್ಥವನ್ನು ನಾವೀಗ ನೋಡೋಣ. ಅದಕ್ಕಿಂತ ಪೂರ್ವಭಾವಿಯಾಗಿ ಶ್ರೀ ಸೂಕ್ತದ ಹಿನ್ನೆಲೆ ಅದು ಎಲ್ಲಿದೆ ಮತ್ತು ಅದರ ಋಷಿಗಳು ಯಾರು ಇತ್ಯಾದಿಗಳನ್ನು ನೋಡೋಣ. ಇಲ್ಲಿ ನಾನು ಗೋವಿಂದಾಚಾರ್ಯ ಹೇಳಿರುವಂತಹ ಸಂಗತಿಗಳನ್ನು ವಿವರಿಸ್ತಿದ್ದೇನಷ್ಟೇ. ಋಗ್ವೇದದ ಪ್ರಚಲಿತ ಸಂಹಿತಾದಲ್ಲಿ ಅದು ಕಾಣಿಸೋದಿಲ್ಲ. ಋಗ್ವೇದದ 5ನೇ ಮಂಡಲದ ಕೊನೆಯಲ್ಲಿ ಖಿಲ ಸೂಕ್ತ ಅಂತ, ಪರಿಶಿಷ್ಟ ಅಂತ ನಾವೇನು ಹೇಳ್ತೀವಲ್ಲ, ಅಲ್ಲಿ ಇದು ಕಾಣಿಸ್ತದೆ. ಖಿಲ ಸೂಕ್ತ ಅಂದ್ರೆ ಈಗ ಅನೇಕ ವೇದ ಶಾಖೆಗಳು ನಷ್ಟ ಆಗಿ ಹೋಗಿವೆ, ಕೆಲವು ಮಾತ್ರ ಉಳಿದಿವೆ. ನಷ್ಟ ಆಗಿರುವ ವೇದ ಶಾಖೆಯಲ್ಲಿ ಬಂದಂತಹ ಒಂದು ಸೂಕ್ತ ಅಂತ ಹೀಗರ್ಥ. ಶಾಖೆ ಹೆಚ್ಚು ಕಡಿಮೆ ನಷ್ಟ ಆಗಿ ಹೋಗಿ ಅದರ ಕೆಲವು ಸೂಕ್ತಗಳು ಮಾತ್ರ ಉಳಿದುಕೊಂಡಾಗ ಅಂಥ ಕೆಲವು ಸೂಕ್ತಗಳನ್ನು ನಷ್ಟ ಆಗದೆ ಉಳಿದಿರುವಂತಹ ಪ್ರಚಲಿತವಾದಂತಹ ಬೇರೆ ಸಂಹಿತಾಗಳಲ್ಲಿ ಸೇರಿಸ್ಕೋತಾರೆ. ಹಾಗೆ ಅವನ್ನ ಸಂಪ್ರದಾಯದಲ್ಲಿ ಮುಂದುವರಿಸ್ತಾರೆ. ಅಂಥದ್ದು ಒಂದು ಶ್ರೀ ಸೂಕ್ತ. ಅಂತೂ ಋಗ್ವೇದದಲ್ಲಿ 24 ಬಗೆಯ ಶಾಖಾಭೇದಗಳಿದ್ದವು ಅಂತ ಆಚಾರ್ಯರು ಕೂಡ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ. ಪತಂಜಲಿ ಕಾಲದಲ್ಲಿ 21 ಇತ್ತು ಅಂತ ಕಾಣಿಸ್ತದೆ. ಪ್ರತಿಯೊಂದು ಶಾಖೆಗೂ ಕೂಡ ಒಂದೊಂದು ಸಂಹಿತ ಅಂತ ಇದ್ದೇ ಇರ್ತದೆ. 24 ಸಂಹಿತಾಗಳಲ್ಲಿ ಈಗ 3 ಸಂಹಿತಾಗಳು ಸಿಕ್ಕಿವೆ. ಶಾಂಖಾಯನ, ಭಾಷ್ಕಲ ಮತ್ತು ಶಾಕಲ ಸಂಹಿತ ಅಂತ. ಸರ್ವತ್ರ ಈಗ ನಮ್ಮಲ್ಲೆಲ್ಲ ಬಳಕೆಯಲ್ಲಿರುವುದು ಶಾಕಲ ಸಂಹಿತ. ಈ ಶಾಂಖಾಯನ, ಭಾಷ್ಕಲ ಮತ್ತು ಶಾಕಲ ಈ 3ರಲ್ಲೂ ಕೂಡ ಈ ಶ್ರೀ ಸೂಕ್ತ ಅನ್ನೋದು ಸೇರಿಲ್ಲ. ಈ ಹಿಂದೆ ನಷ್ಟ ಆಗಿ ಹೋಗಿರುವಂತಹ 21 ಸಂಹಿತಾಗಳೇನಿವೆ ಅವುಗಳಲ್ಲಿ ಎಲ್ಲೋ ಒಂದು ಕಡೆ ಅದಿದ್ದಿರಬೇಕು. ಆ ಶಾಖೆ ಪೂರ್ಣ ನಷ್ಟ ಆಗಿದೆ, ಆದರೆ ಅದರ ಒಂದು ಸೂಕ್ತ ಶ್ರೀ ಸೂಕ್ತ ಮಾತ್ರ ಉಳಿದಿದೆ. ಅದನ್ನು ಶಾಕಲ ಸಂಹಿತೆಯ ಪರಿಶಿಷ್ಟವಾಗಿ ಉಳಿಸಿಕೊಂಡಿದ್ದಾರೆ ಅಂತ ನಾವು ತಿಳ್ಕೋಬಹುದಾಗಿದೆ. ಶ್ರೀ ಸೂಕ್ತಕ್ಕೆ ಸಂಬಂಧಪಟ್ಟಂತೆ ಅನೇಕ ಪಾಠಾಂತರಗಳಿವೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅದನ್ನ ಪಾರಾಯಣದಲ್ಲಿ ಬಳಸ್ಕೊಂಡಿದ್ದಾರೆ ಕೂಡ. ಮತ್ತೆ ಸ್ವರಗಳಲ್ಲೂ ಕೂಡ ಏಕರೂಪತೆ ಇಲ್ಲ. ಇದನ್ನೆಲ್ಲ ತೀರ್ಮಾನಿಸುವುದು ಯಾರಿಗಾದರೂ ಕಷ್ಟವೇ ಅಂತ ಗೋವಿಂದಾಚಾರ್ಯಂತೂ ಕೂಡ ಹೇಳ್ತಾರೆ. ಮುಂದೆ ಯಶುಚಿ ಪ್ರಯತೋ ಭೂತ್ವ ಅಂತ ಶ್ರೀ ಸೂಕ್ತದ ಫಲಶ್ರುತಿ ಏನಿದೆ ಅದೇನು ವೇದವಾಕ್ಯಕ್ಕೆ ಸಂಬಂಧಪಟ್ಟದಾಗಿರ್ಲಿಕ್ಕಿಲ್ಲ. ಅದು ಪ್ರಾಯ ಪೌರುಷೇಯವಾದಂಥ ಭಾಗ. ಯಾರೋ ಒಬ್ಬರು ಜ್ಞಾನಿಗಳು ಮಾಡಿ ಅದನ್ನು ಸೇರಿಸಿದ್ದು ಇದ್ದಿರಬೇಕು ಅಂತ ಗೋವಿಂದಾಚಾರ್ಯರು ಸಂಶಯವನ್ನ ಬೇರೆ ಕಡೆ ವ್ಯಕ್ತ ಮಾಡಿದ್ದಾರೆ. ಅದು ನನಗೆ ಇಲ್ಲಿ ನೆನಪಿಗೆ ಬರ್ತದೆ.
ಶ್ರೀ ಸೂಕ್ತದ ಅತ್ಯಂತ ಪ್ರಾಚೀನವಾದ ಒಂದು ಪಾಠ ಕಾಶ್ಮೀರದಲ್ಲಿ ಉಪಲಬ್ಧ ಇದೆ. ಅದರ ಕೆಲವು ವ್ಯತ್ಯಾಸಗಳನ್ನು ನಾನು ಇಲ್ಲಿ ಬಳಕೆ ಮಾಡಿಕೊಂಡಿದ್ದೇನೆ ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ನಾವೀಗ ಶ್ರೀ ಸೂಕ್ತದಲ್ಲಿ ನೋಡ್ತಾ ಇರುವಂತಹ 4ನೇ ಮಂತ್ರದಲ್ಲಿ ಕಾಂಸೋ ಸ್ಮಿತಾಂ ಹಿರಣ್ಯ ಪ್ರಾಕಾರಾಂ ಅಂತ ಕೇಳಿ ಬರ್ತದೆ. ಅಲ್ಲಿ ಕಾಂಸೋ ಸ್ಮಿತಾಂ ಅನ್ನೋದ್ರ ಬದಲು ಕಾಂಸ್ಯ ಸ್ಮಿತಾಂ ಅಂತ ಕಾಶ್ಮೀರದ ಪಾಠ ಏನಿದೆ ಅದನ್ನ ಗೋವಿಂದಾಚಾರ್ಯ ಹೇಳ್ತಾರೆ. ನಾನು ಕೂಡ ಅದನ್ನ ಪಾರಾಯಣದಲ್ಲಿ ಉಳಿಸ್ಕೊಂಡು ಬಂದಿದ್ದೇನೆ. ಕಾಂಸ್ಯ ಅಂದ್ರೆ ಕಂಚು, ಕಂಚಿನ ಪಾತ್ರೆಯಂತೆ, ಕಂಚಿನ ಕನ್ನಡಿಯಂತೆ ಹೊಳಪು ಇರುವ ಮುಗುಳ್ನಗೆ ಇದ್ದವಳು ಅಂತ ಅದರ ಅರ್ಥ. ನಾನು ಈ ಹಿಂದಿನ ಒಂದು ಬಾರಿ ಇದನ್ನು ಹೇಳಿದ್ದೆ. ಶಂಕರಮುಖಾಶ್ರೀ ಪುಣೇಕರ್ ಅವರು ತಮ್ಮ ಅವಧೇಶ್ವರಿ ಅನ್ನುವಂಥ ಕಾದಂಬರಿಯಲ್ಲಿ ಕಾಂಸ್ಯ ಸ್ಥಿತಾಂ ಅಂತ ಒಂದು ಪಾಠವನ್ನು ಇಟ್ಕೊಂಡಿದ್ದಾರೆ. ಕಾಂಸ್ಯ ಅಂದ್ರೆ ಕಂಚು, ಕಂಚಿನ ನಾಣ್ಯ, ಅದರಲ್ಲಿ ಸ್ಥಿತ ಅಂದ್ರೆ ಇರುವವಳು. ಕಂಚಿನ ನಾಣ್ಯದಲ್ಲಿ ಲಕ್ಷ್ಮೀದೇವಿಯ ಚಿತ್ರ ಮುದ್ರಿತವಾಗಿದೆ ಅನ್ನುವಂಥ ಒಂದು ಪಾಠ ಅವರಿಗೆಲ್ಲೋ ಸಿಕ್ಕಿದೆ. ಗೋವಿಂದಾಚಾರ್ಯ ಹೇಳಿರುವುದು ಸ್ಮಿತ ಅಂತ, ಕಂಚಿನಂತೆ ಮುಗುಳ್ನಗೆ ಇರುವವಳು ಅಂತ ಗೋವಿಂದಾಚಾರ್ಯ ಹೇಳುವಂಥ ಅರ್ಥ ಕಾಶ್ಮೀರ ಪಾಠದಲ್ಲಿ ಅವರಿಗೆ ಸಿಕ್ಕಿರುವಂಥದ್ದು. ನಾನು ಕಾಂಸ್ಯ ಸ್ಮಿತಾಂ ಅನ್ನೋದನ್ನೇ ಈಗ ಹೇಳ್ತಾ ಬಂದಿದ್ದೇನೆ. ಅದನ್ನು ಹೇಗೆ ಹೇಳಬೇಕು ಅನ್ನೋದು ನಿಮಗೆ ಸಂಬಂಧಪಟ್ಟದ್ದು, ಉಳಿದವರಿಗೆ. ಸೂಕ್ತದ ಋಷಿ ಯಾರೋ ಅದು ಕೂಡ ಸರಿಯಾದ ಮಾಹಿತಿ ಸಿಕ್ತಿಲ್ಲ. ಲಕ್ಷ್ಮೀದೇವಿಯ 3 ಮಕ್ಕಳು ಆನಂದ, ಕರ್ದಮ ಮತ್ತು ಚಿಕ್ಲೀತ ಅನ್ನುವರು. ಅವರೇ ಇದರ ಋಷಿಗಳು ಅಂತ ಕೆಲವು ಕಡೆ ಕಂಡು ಬರ್ತದೆ. ಇನ್ನು ಮತ್ತೊಂದು ಸಂಪ್ರದಾಯದಂತೆ ಆನಂದ, ಕರ್ದಮ, ಶ್ರೀದ ಮತ್ತು ಚಿಕ್ಲೀತ ಅಂತ, ಶ್ರೀದ ಅನ್ನುವ ಒಂದು ಪ್ರತ್ಯೇಕ ಹೆಸರು ಕಂಡು ಬರ್ತದೆ. ಶ್ರೀ ಸೂಕ್ತದ ಫಲಶ್ರುತಿ ಬಗ್ಗೆ ನಾನೀಗ ಹೇಳಿದ್ನಲ್ಲ, ನಾವು ಈಗ ಮುಂದೆ ನೋಡುವಂತಹ ಒಂದು ಶ್ಲೋಕವನ್ನು ಹೇಳ್ತಿಲ್ಲ. ಆದರೆ ಫಲಶ್ರುತಿಗೆ ಸಂಬಂಧಪಟ್ಟಂತೆ ಕೆಲವರು ಒಂದು ಶ್ಲೋಕವನ್ನು ಹೇಳ್ತಾರೆ. ಆನಂದ ಕರ್ದಮ ಶ್ರೀದ ಚಿಕ್ಲೀತ ಇತಿ ವಿಶ್ರುತಾ ಋಷಯ ಶ್ರಿಯ ಪುತ್ರಾಶ್ಚ ಶ್ರೀರ್ದೇವಿ ದೇವತಾ ಮತ ಅಂತ. ಆನಂದ, ಕರ್ದಮ, ಶ್ರೀದ, ಚಿಕ್ಲೀತ ಅಂತ 4 ಜನ ಅವಳ ಮಕ್ಕಳು, ಲಕ್ಷ್ಮೀದೇವಿಯ ಮಕ್ಕಳು. ಅವರೇ ಈ ಮಂತ್ರದ ದ್ರಷ್ಟಾರರು. ಲಕ್ಷ್ಮೀದೇವಿ ಅದರ ದೇವತೆ ಅಂತ ಒಂದು ಫಲಶ್ರುತಿಯಲ್ಲಿ ಶ್ಲೋಕ ಕೇಳಿ ಬರ್ತದೆ. ಶ್ರೀ ಸೂಕ್ತವೇ ಏಕರೂಪದಲ್ಲಿಲ್ಲ, ಫಲಶ್ರುತಿಯು ಕೂಡ ಏಕರೂಪದಲ್ಲಿ ಇಲ್ಲದೆ ಇರುವುದು ಸಹಜವೇ. ನಾವು ಈಗ ಆನಂದ ಕರ್ದಮ ಶ್ರೀದ ಅನ್ನುವಂಥ ಈ ಶ್ಲೋಕವನ್ನು ಹೇಳ್ತಾ ಇಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕು. ಲಕ್ಷ್ಮೀದೇವಿ ಮಾತ್ರ ಅಲ್ಲ, ಲಕ್ಷ್ಮೀದೇವಿ ಮತ್ತು ಅಗ್ನಿ ಅವನು ದೇವತೆ ಅಂತ ಸಂಪ್ರದಾಯ ಕಂಡು ಬರ್ತದೆ. ಅದಕ್ಕಾಗಿ ಜಾತವೇದ ಅನ್ನುವ ಹೆಸರಿನ ಅಗ್ನಿಯನ್ನ ಇಲ್ಲಿ ಸಂಬೋಧಿಸ್ತಾ ಇದ್ದಾರೆ ಆರಂಭದಲ್ಲೇ. ಜಾತವೇದೋ ಮಹಾವಹ ಅಂತ. ಜಾತವೇದ ಅಂದ್ರೆ ಕೇವಲ ಅಗ್ನಿ ಅಲ್ಲ, ಅಗ್ನಿ ನಾರಾಯಣ, ಅಗ್ನ್ಯಂತರ್ಗತನಾದಂತಹ ಪರಶುರಾಮ. ಜಾತವೇದಾಶ್ಚ ಸರ್ವವಿತ್ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಅದನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೋತಾ ಇದ್ದೇನೆ. ಸರ್ವಜ್ಞನಾದ್ರಿಂದ ಭಗವಂತನಿಗೆ ಜಾತವೇದ ಅಂತ ಹೆಸರು. ಮತ್ತು ಅಗ್ನ್ಯಂತರ್ಗತನಾದ ಪರಶುರಾಮ ಸರ್ವರಿಗೂ ಕೂಡ ಜ್ಞಾನದಾಯಕ. ಭಾಗವತ ತಾತ್ಪರ್ಯ ಹೇಳುವಂತೆ ಜಾಮದಜ್ಞಾದಿ ರೂಪಕ ಜ್ಞಾನಾದ್ಯುತ್ಪಾದಕ ಅಂತ. ಹೀಗೆ ತಾನು ಸರ್ವಜ್ಞ, ಅವನನ್ನು ಸರ್ವಜ್ಞ ಅಂತ ಉಪಾಸನೆ ಮಾಡಿದವರಿಗೆ ಜ್ಞಾನವನ್ನು ಕೊಡುವಂಥವನು ಪರಶುರಾಮ. ಜಾತವೇದ ಅಂದ್ರೆ ಎಲ್ಲ ಕಡೆ ಇರುವವನು ಅಂತನೂ ಅರ್ಥ ಆಗಬಹುದು. ಎಲ್ಲ ಸಂಪತ್ತುಗಳಿಗೂ ಮೂಲ ಕಾರಣ ಅಂತ ಇಷ್ಟ ಅರ್ಥ ಆಗ್ತದೆ. ಲಕ್ಷ್ಮೀದೇವಿಯನ್ನ ಹಿರಣ್ಯವರ್ಣಾಂ ಹರಿಣೀಂ ಅಂತ ಇಲ್ಲಿ ಸ್ತುತಿಸಿರುವುದು ಕೂಡ ಉಚಿತ ಆಗಿದೆ. ಅಗ್ನ್ಯಂತರ್ಗತನಾದ ಪರಶುರಾಮ ಏನಿದ್ದಾನೆ, ಪರಶುರಾಮನ ಪತ್ನಿ ಹರಿಣಿ, ಹರಿಣೀಪತಿ ಪರಶುರಾಮ ಅನ್ನೋದು ನಮಗೆಲ್ಲ ಗೊತ್ತಿದ್ದದ್ದೇ. ಅದರಿಂದ ಹರಿಣಿ ಅನ್ನೋದು ಇಲ್ಲಿ ಲಕ್ಷ್ಮೀದೇವಿಗೆ ಹೆಸರು ಅಂತ ನಾವು ತಿಳ್ಕೊಳ್ಬಹುದು. ಅಂತೂ ಲಕ್ಷ್ಮೀನಾರಾಯಣದಿಬ್ಬರು ಈ ಮಂತ್ರದ ದೇವತೆಗಳು. ಇದಿಷ್ಟು ಋಷಿ ಮತ್ತು ದೇವತೆಗಳ ಬಗ್ಗೆ ಆಯಿತು. ಇದರ ಛಂದಸ್ಸಿನ ಬಗ್ಗೆ ನಾಳೆ ದಿವಸ ನೋಡೋಣ.